ಮೊದಲನೇದಾಗಿ ಎಲ್ಲ ನಮ್ಮ ಒಂದು ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದರೆ ಇವತ್ತು ನಿಮ್ಮ ಪ್ರೀತಿ, ನಿಮ್ಮ ಒಂದು ಆಶೀರ್ವಾದದಿಂದ ನಮ್ಮ ಒಂದು ತಾಯಿ ಅಂದರೆ ನಮ್ಮ ಅಮ್ಮನ ಒಂದು ಚಿಕ್ಕ ಕನಸು ಇವತ್ತು ನೆನಸಾಗ್ತದೆ. ಏನಪ್ಪ ಕನಸಂದ್ರೆ ನಮ್ಮ ತಾಯಿ ನನಗೋಸ್ಕರ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಆ ಬರುವಂಥ ದುಡ್ಡಿಂದ ನನಗೆ ಯಾವುದೇ ರೀತಿ ಕೊರತೆ ಆಗಲ್ದಂಗೆ ಜೋಪಾನ ಮಾಡಿ ಇಷ್ಟು ದೊಡ್ಡವನ್ನು ಮಾಡಿದಳು. ಆದ್ರೆ ಬಟ್ ನಮ್ಮ ತಾಯಿ ಕೇಳಿದ್ದು ಒಂದೇ ಒಂದು ಚಿಕ್ಕ ಕನಸು. ನಮ್ಮ ತಾಯಿ ಕೇಳಿದ್ದು ಏನಪ್ಪ ಕನಸಿದ್ರೆ ಒಂದು ಟಿ ವಿ ಬೇಕಪ್ಪ ಮಗನ, ನನಗೊಂದು ಟಿ ವಿ ಬೇಕಂತ ಕೇಳಿದಕ್ಕೆ ಆ ಒಂದು ಕಾರಣದಿಂದ ಇವತ್ತು ನಾನು ಒಂದು ಟಿ ವಿ ತರೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮುಟ್ಟು ಈ ಟಿ ವಿ ಅಂದ ತಕ್ಷಣ ನಿಮ್ಗೆ ಎಲ್ಲರಿಗೂ ಅನ್ಬೋದು ಇದೊಂದು ಕನಸು ಅಂತ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಇದೊಂದು ಡ್ರೀಮ್, ಇದೊಂದು ದೊಡ್ಡ ಡ್ರೀಮ್ ಅಂತ ಅನ್ಬೋದು. ಯಾಕಂದ್ರೆ ನಮ್ಮ ತಾಯಿ ನಾನು ನೋಡಿದ್ದೀನಿ ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಟಿ ವಿ ನೋಡಿದ್ದು. ಅವರು ಅಂದರೆ ಸರಿಯಾಗಿ ನಮ್ಮ ಮನೇಲಿ ಟಿ ವಿ ಇಲ್ಲ, ಇನ್ನೊಬ್ಬರ ಮನೇಲಿ ಹೋಗಿ ಟಿ ವಿ ನೋಡೋದು. ಅವಾಗ ಆ ಮೂಮೆಂಟ್ ನನಗೆ ಒಂಥರ ಅನಿಸ್ಬಿಡ್ತು. ಯಾಕಂದರೆ ಇನ್ನೊಬ್ಬರ ಮನೆಗೆ ಹೋಗಿ ಟಿ ವಿ ನೋಡೋದಂದ್ರೆ ಒಂದು ಮೂಮೆಂಟ್, ಒಂದು ಬೇರೆ ಒಂದು ಮನಸ್ಸಿಗೆ ಬೇಜಾರಾಯಿತು. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ತಾಯಿ ಯಾವುದೋ ಒಂದು ಚಿಕ್ಕ ಕನಸಿದೆಯಲ್ಲ, ನಮ್ಮ ತಾಯಿಯ ಒಂದು ಚಿಕ್ಕ ಕನಸು, ಆ ಕನಸು ಇವತ್ತು ನೆನ್ಸು ಮಾಡ್ತೀನಿ. ಏನೂ ಇಲ್ಲ, ಇವತ್ತು ಟಿ ವಿ ತರೋದಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ನಾವು ಪ್ರೆಸೆಂಟ್ ಮನೇಲೇ ಇವಾಗ ಬೈಕ್ ಮೇಲೆ ಡೈರೆಕ್ಟ್ ಅರಿಗಿರಿ ಹೋಗಿ ಟಿ ವಿ ತೊಗೋಬೇಕು. ಆ ಟಿ ವಿ ತೊಗೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಈ ಗಿಫ್ಟು ನಮ್ಮ ತಾಯಿ ಅವ್ರದ್ದು ಅನಿಸುತ್ತೆ. ನಮ್ಮ ತಾಯಿಗೆ ಆಲ್ಮೋಸ್ಟ್ ಗೊತ್ತಿದೆ, ಅದ್ರ ಒಟ್ಟು ತಂದು ಅವ್ರ ಕನಸು ನೆನ್ಸು ಮಾಡೋಣ. ಈ ಕನಸು ನೆನ್ಸು ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಕಾರಣ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇದು ಯಾವುದೇ ರೀತಿ ಮಾಡ್ತಿರಲ್ಲ. ಇದಕ್ಕೆಲ್ಲ ಪ್ರತಿಯೊಬ್ಬರು ಕೂಡ ನೀವು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಏನೂ ಇಲ್ಲ, ಜಸ್ಟ್ ಏನೂ ಇಲ್ಲ, ಮೊದಲು ಹೋಗಿ ಟಿ ವಿ ತರೋಣ. ಟಿ ವಿ ತಂದ ನಂತರ ಯಾವತ್ತು ಏನು ಎಲ್ಲ ನನಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಇನ್ನೂ ಚಾನಲ್ ಹೊಸಾಗಿ ನೋಡ್ತಾರೆ, ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ಈ ಒಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಇರ್ಬೇಕಾರೆ ಟಿ ವಿ ತರಬೇಕಾದ್ರೆ ಎಲ್ಲಿ ಹೋಗ್ಬೇಕಾದ್ರೆ ಆರು ಹೋಗ್ಬೇಕು. ಯಾಕಂದ್ರೆ ಮೇನ್ ಸಿಟಿ ನಮಗೆ ಅಲ್ಲಿ ಹೋಗಿ ಒಂದು ಟಿ ವಿ ತೊಗೋತೀನಿ. ಯಾಕಂದ್ರೆ ನನ್ನ ಹತ್ರ ಫೈಬರ್ ಇಂಟರ್ನೆಟ್ ಇದೆ. ಟಿ ವಿ ತಂದು ಜಿಯೋ ಕನೆಕ್ಷನ್ ಹೊಡೆದ್ಬಿಟ್ರೆ ಸಾಕು, ಟಿ ವಿ ಆನ್ ಆಯಿತು. ಇನ್ನೊಬ್ರ ಮನೆಗೆ ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮ ಫ್ಯಾಮ್ಲಿ ಅವರ ಮನೇಲಿ ಕೂತು ಟಿ ವಿ ನೋಡ್ಬೋದು, ಯಾವಾಗ ಬೇಕಾದರೂ ನೋಡ್ಬೋದು. ಯಾಕಂದರೆ ಇನ್ನೊಬ್ರ ಮನೆಗೆ ಹೋದರೆ ಅವ್ರು ಆನ್ ಮಾಡಿದಾಗ ನೋಡಬೇಕಾಗುತ್ತೆ. ಅದ್ರ ಬಿಟ್ಟು ಇಲ್ಲೇ ಸ್ವಂತ ಮನೆಯಲ್ಲಿ ಸ್ವಂತ ಟಿ ವಿ ಇದ್ದರೆ ಯಾವಾಗ ಬೇಕಾದರೂ ನೋಡ್ಬೋದು. ಓಕೆ ತರೋಣ. ಅವ್ರ ಕೈಯಲ್ಲಿ ಮೊಬೈಲಲ್ಲಿ ಆ್ಯಕ್ಚುಲಿ ಮೊಬೈಲ್ ಕೊಡಿಸ್ಬೇಕಾಯಿತು, ಅದ್ರ ಬಿಟ್ಟು ಮೊಬೈಲ್ ಅವ್ರು ವರ್ಕ್ ಮಾಡೋಕ್ಕಾಗಲ್ಲ. ಅಷ್ಟು ಮುದ್ದ ನಮ್ಮ ಅಮ್ಮ, ನಮ್ಮ ತಾಯಿ. ಅದಕ್ಕೋಸ್ಕರ ಟಿ ವಿ ತಂದು ಕೊಡೋಣ. ಈಗ ಹೋಗೋಣ ಬನ್ನಿ. ಗೈಸ್ ಫೈನಲಾಗಿ ಅರಿಗಿರಿ ಬಂದು ರೀಚ್ ಆಗಿದೆ. ಅಂತೂ ಅಂಗಡಿ ಮುಂದೆನೇ ಬಂದಿದ್ದೀನಿ. ನಮ್ಮ ತಾಯಿ ಕನಸು ನೆನ್ಸು ಮಾಡೋದಕ್ಕೋಸ್ಕರ ಹೋಗೋಣ. ಚಿಕ್ಕ ಕನಸು. ನಾನು ನಮ್ಮ ಅಮ್ಮವರು 2 ಜನ ಫ್ರೆಂಡ್ಸ್ ಸರ್ಕಲ್ ಕೂಡಿ ಬಂದಿದ್ದೀನಿ. ಇದೇನೇ ಯಾವುದೇ ರೀತಿ ಶಾಪ್ ಪ್ರಮೋಷನ್ ಇಲ್ಲ. ಒಳಗಡೆ ಹೋಗ್ತೇನೆ, ಒಳಗಡೆ ಹೋದ ನಂತರ ಸಿಗ್ತೀನಿ. ತುಂಬ ಜನ ಅನ್ಬೋದು ಪ್ರಮೋಷನ್ ಅಂತ, ಅದ್ರ ಬಿಟ್ಟು ಪ್ರಮೋಷನ್ ಇಲ್ಲ. ಯಾವ ರೀತಿ ನೋಡ್ಬೋದು, ನೋಡ್ಕೊಳ್ಳಿ. ಯಾವ್ಯಾವ ಕಂಪ್ನಿ ಇದೆ ನೀವು ನೋಡ್ಕೊಳ್ಬೋದು. ಎಲ್ಲ ಥರ ಕಂಪ್ನಿಗಳಿದೆ. ಅದ್ರ ಬಿಟ್ಟು ನನಗೆ ಬೇಕಾಗಿದ್ದು ಸ್ಯಾಮ್ಸಂಗ್ ಬೇಕಾಗಿದೆ. ಅದ್ರ ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿಲಿ ಇಲ್ಲ ಸ್ಟಾಕ್. ಈಗ ಏನು ಮಾಡಬೇಕು, ಬೇರೆ ಕಡೆ ನೋಡೋಣ. ಅದರ ಒಳಗಡೆ ಮತ್ತು ಯಾವ ಕಂಪ್ನಿದಲ್ಲಿ ನೋಡೋಣ. ಅದ್ರ ಬಿಟ್ಟು ಇಷ್ಟು ದೊಡ್ಡ ನಮ್ಮ ತಾಯಿಗೋಸ್ಕರ ಇಷ್ಟು ದೊಡ್ಡ ವೆಯ್ಟ್ ಇದೆ ಟಿ ವಿ. ಎಷ್ಟು 140 ಸೆಂಟಿಮೀಟ್ರ್ ಟಿ ವಿ ಇದೆ. ನಮ್ಮ ಮನೆಗೋಸ್ಕರ ಇಷ್ಟು ದೊಡ್ಡ ತರ್ತಿದೆ. ಅದ್ರ ಬಿಟ್ಟು ಏನು ಮಾಡೋದು, ಇಡೋ ಜಾಗ ಇಲ್ಲ. ಅದ್ರ ಬಿಟ್ಟು ನೋಡೋಣ ಯಾವ್ಯಾವ ಟಿ ವಿ ನೋಡ್ತೀನಿ. ಓಕೆ, ಎಷ್ಟೈತೆ ಅದರ ಅಮೌಂಟ? 9,000. ಎಷ್ಟು ವರ್ಷ ಗ್ಯಾರಂಟಿನ? ಎಷ್ಟು ವರ್ಷ ಗ್ಯಾರಂಟಿ? 5 ವರ್ಷ. ಪ್ರೈಸ 9,000. ಸ್ಯಾಮ್ಸಂಗ್ ಅದು ಯಾಕಾಗ? ಸ್ಯಾಮ್ಸಂಗ್ 13,14 ಅದಾವ ಇಲ್ಲ, ಅದು ಕಮ್ಮಿ ಮಾರು. ಯಾಕಂದ್ರೆ ಸ್ಯಾಮ್ಸಂಗ್ ಬಾಸಿಗೆ ಈಗ ಸ್ಯಾಮ್ಸಂಗ್ 1 ವರ್ಷ ವಾರಂಟಿ ರೀ, 14,000 ರೂಪಾಯಿ ರೀ. ಈಗ ನಾ FLG ಕೊಡ್ತೀನಿ ರೀ, 9,000 ರೂಪಾಯಿಗೆ 5 ವರ್ಷ ವಾರಂಟಿ ಕೊಡ್ತಾನೆ ರೀ. ನೀವು ಯಾವ ತೊಗೋತೀರಿ? ಅಂದ್ರೆ 1 ವರ್ಷ ಗ್ಯಾರಂಟಿ ಇರ್ತಾರೆ. 1 ವರ್ಷ ಸ್ಯಾಮ್ಸಂಗ್ ಹೋಗ್ತೀರಿ, 5 ವರ್ಷ FLG ಕೊಡ್ತೀನಿ. ಯಾವ ತೊಗೋತೀರಿ? ನಾವು ಅದ್ರ ಸ್ಯಾಮ್ಸಂಗ್ ತೊಗೋತೀವಿ. ನಾನು ನೀವು ಅಪೋಸಿಟ್ ಟೈಮ್ ಹೇಳ್ತೀನಿ. ಸ್ಯಾಮ್ಸಂಗ್ 98% ಮಂದಿ 5 ವರ್ಷ ವಾರಂಟಿ ತಗೋತಾ. ಫೈನಲ್ಗೆ ಅಲ್ಲಿ ಅಂಗಡಿಯಲ್ಲಿ ಟಿ ವಿ ಇಲ್ಲ. ಶಟಲೆಲ್ಲ 5:30 ತನಕ ವೇಟ್ ಮಾಡಿದ್ರೆ ಆಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದೆ. ಇಲ್ಲಿ ನೋಡೋಣ, ಇಲ್ಲಿ ಏನು ಸಿಕ್ಕರೆ ತಗೋಣ. ನೋಡೋಣ. ದೇವರು ಒಂದು ಟಿ ವಿ ತೊಗೋಬೇಕಾರೆ ಎಷ್ಟು ಇದನ್ನಾಗ್ತಿದೆ ಅಂದ್ರೆ ಆ ಅಂಗಡಿ ಈ ಅಂಗಡಿ ಸುತ್ತಾಡಿ ಸಾಕಾಗ್ತಿದೆ. ಈಗ 4 ಅಂಗಡಿ ಆಗಿದೆ, ಇನ್ನು 5ನೇ ಅಂಗಡಿ ಟಿ ವಿ ಸಿಗ್ತಾ ಇಲ್ಲ ನಮ್ಮೂರಲ್ಲಿ. ದೇವರು ನಮ್ಮ ತಾಯಿಯ ಚಿಕ್ಕ ಕನಸು ನೆನ್ಸು ಮಾಡೋದಕ್ಕೋಸ್ಕರ ಈಗ 4 ಅಂಗಡಿ ಸುತ್ತಾಡಿದ್ದೀನಿ. ಈಗ 5ನೇ ಅಂಗಡಿ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿದೆ ನೋಡಿ, ಈ ಅಂಗಡಿ ಹೋಗ್ತಾ ಇದ್ದೀನಿ. ನೋಡೋಣ ಸಿಕ್ಕರೆ. ಯಾವುದೋ ಪ್ರಮೋಷನ್ ಅಲ್ಲ,
ನಾನು ನಮ್ಮ ತಾಯಿಗೋಸ್ಕರ ಅದಕ್ಕೋಸ್ಕರ ಅಂಗಡಿ ಸರಿಯಾಗಿ ತೋರಿಸಲ್ಲ, ಅಂಗಡಿ ಒಳಗಡೆ ವೀಡಿಯೋ ಮಾಡ್ತಾಯಿಲ್ಲ, ಯಾಕಂದ್ರೆ ಪ್ರಮೋಷನ್ ಅಂತ ತಿಳ್ಕೊಬಾರ್ದು, ಅದಕ್ಕೋಸ್ಕರ. ಇಲ್ಲಿ ಕೂಡ ಸಿಗಲಿಲ್ಲ ಟಿ ವಿ. ಇನ್ನು ಮತ್ತೆ ಫಸ್ಟ್ ಯಾವ ಅಂಗಡಿ ಹೋಗಿದೆ ಅದೇ ಅಂಗಡಿ ಹೋಗ್ಬೇಕು. ಲೆಟ್ಸ್ ಗೋ. ಎಲ್ಲಿ ಹೋಗ್ಬೇಕು? ಅಮ್ಮ ನಿನ್ನ ಕನಸು ನೋಡಿದ್ದು, ನಿನ್ನ ಕನಸಿಗೋಸ್ಕರ ಈಗ ಟಿ ವಿ ತರೋದಕ್ಕಂತ ಬಂದಿದ್ವಿ. ಕೂತು ವೇಟ್ ಆಯ್ತು, ಅಂದ್ರೆ ತುಂಬ ಲೇಟ್ ಆಯಿತು. ಟಿ ವಿ ಬರ್ತಾಯಿದೆ, ಹುಬ್ಳಿಯಿಂದ ಹೇಳಿದ್ದಾರೆ 5:30 ಅಂತ. ಅದ್ರ ಬಟ್ ಅಲ್ಲಿವರೆಗೂ ಬೇಸರ ಬಂತು, ಬೋರ್ ಆಗ್ತಾಯಿದೆ, ಅದಕ್ಕೋಸ್ಕರ ಜ್ಯೂಸ್ ಕುಡಿಯೋದಕ್ಕೆ ಬಂದಿದ್ದೀವಿ. ನೋಡೋಣ, ಕುಡಿದ ನಂತರ ಸಿಗ್ತೀನಿ. ಅಮ್ಮನ ಕನಸು ನೆನಸು ಮಾಡ್ಬೇಕ್ರಿ, ಇದೆಲ್ಲ ಇರೋದೆ. ಫೈನಲಿಗೆ ಬದಾಮ ಕುಡಿದೆ. ಫಸ್ಟ್ ಟೈಮ್ ನಾನು ಆಲ್ಮೋಸ್ಟ್ ಕುಡಿದಿದ್ದೀನಿ, ಅದ್ರ ಬಿಟ್ಟು ಈ ಕಡೆ ಬಂದಾಗ ಅಂದರೆ ಫಸ್ಟ್ ಟೈಮ್ ಬದಾಮ ಕುಡಿದ. ಇನ್ನು ಮತ್ತೆ ವಾಪಸ್ ಟಿ ವಿ ತರೋದು, ಯಾಕಂದ್ರೆ ಅಮ್ಮನ ಕನಸು ಏನು ಮಾಡೋದು, ಅವರು ಸಿಗ್ತಾ ಇಲ್ಲ ಅಂತ ಇದ್ದಾರೆ. ನೋಡೋಣ, ವೇಟ್ ಮಾಡೋದು. ಅಲ್ಲಿ ಹೋದ ನಂತರ ಮತ್ತೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆಗೆ ಹೋಗಿ ಬೀಳುತ್ತೆ. ಅದಕ್ಕೆ ನಮ್ಮ ತಾಯಿಯ ಕನಸು ನೆನಪು ಮಾಡ್ಬೇಕಂತೇಳಿ ಬಂದಿದ್ದೀನಿ. ಆದರೆ ಇವಾಗ ಟೈಮಿಂಗ್ ಉಂಟು 6 ಆಗಿದೆ. 2 ಗಂಟೆ ಬಂದವನು 6 ಗಂಟೆವರೆಗೆ ಇನ್ನೂ ಇದ್ದೇವೆ. ಇವಾಗ ಯಾವುದೇ ರೀತಿ ವಿಡಿಯೋ ಎಡಿಟ್ ಮಾಡಿದ್ರೆ ಏನು ಮಾಡಲ್ಲ. 10 ಗಂಟೆ ಬಂದು ಇಲ್ಲಿ ವಡಾಪಾವ್ ತಿನ್ನೋದಕ್ಕೆ ಬಂದಿದ್ದೀನಿ. ಕಾರಿಗೇರಿಯಲ್ಲಿ ವಡಾಪಾವ್ ತಿನ್ನೋಣ ಬನ್ನಿ. ಇದೇ ವಡಾಪಾವ್ ತಿಂದು ನೆಕ್ಸ್ಟ್ ಏನು ಟಿ ವಿ ಬರ್ತಾಯಿದೆ. ಅವರು 10ರಿಂದ ತರಿಸಿದ್ರೆ ಹುಬ್ಳಿಯಿಂದ ಸಂತಿ ತಂದಂತ ನೋಡೋಣ. ದೇವರು ಬನ್ನಿ, ವಡಾಪಾವ್ ತಿನ್ನೋಣ. ಅಮ್ಮನ ಕನಸು ನೆನಪು ಮಾಡೋದಕ್ಕೋಸ್ಕರ ಬಂದಿದ್ವಿ. ಆದರೆ ಬಟ್ ಏನು ಮಾಡೋದು, ಇನ್ನೂ ಟೈಮ್ ಆಗ್ತದೆ. ವಡಾಪಾವ್ ತಿಂದಿದ್ದಾಯ್ತು. ಈಗ ಜಸ್ಟ್ ನೀರ್ಕಾಯಿ, ನೀರ್ಕಾಯಲ್ಲಿ ನೀರ್ಕಾಯಿ ನೋಡೋಣ, ತಿನ್ನೋಣ ಬನ್ನಿ. ಸಿಟಿಯಲ್ಲಿ ಇದ್ದವ್ರು ನೀವು ನೋಡಿರ್ತೀರ, ನೋಡ್ಬೋದು. ಬನ್ನಿ ಫ್ಯಾಮಿಲಿ ಮಸ್ತ್ ನೋಡೋಣ. ನಾನು ತಿಂದ್ರೆ ನೀವು ತಿಂದಂಗೆ. ನೀವು ಹೋಗ್ಬೇಕಲ್ಲಿ ಫೋನ್ ಹಚ್ತಿದ್ರೆ ನೋಡೋಣ, ಟಿ ವಿ ಬಂದಿದೆ ಅಂತ ನೋಡೋಣ. ಮಾಮಾರ್ದಾರೆ, ಅವರು ಚಾಯ್ಸ್ ಮಾಡ್ತಾರೆ ಟಿ ವಿ. ನಾನು ಆತು ಈತು ಅಂತ ಬೇಡ, ಅವ್ರಿಗೆ ಮನಸ್ಸಿಗೆ ನೋವು ಮಾಡೋದು ಬೇಡ. ಅವ್ರು ಯಾವತ್ತು ಹೋಗ್ತಾರೆ ಅದು ಕೊಡ್ಸೋದು ನನ್ನ ಕೆಲಸ. ಈಗ ಹೋಗೋಣ ಬನ್ನಿ. ನಮ್ಮ ತಾಯಿ ಕನಸು ನೆನಸು ಮಾಡ್ಬೇಕಂತೇಳಿ ಟಿ ವಿ ತರೋದಕ್ಕೆ ಅಂತ ಬಂದಿದ್ದೀನಿ. ಈಗ ಟೈಮ್ 7:30 ಆಯಿತು. ಇನ್ನೂರು ಕೂಡ ಟಿ ವಿ ಬಂದಿದೆ. ಅದ್ರ ಬಿಟ್ಟು ಏನಾಗಿದೆ ಅಂದರೆ ಇಲ್ಲಿ ಲೈಟ್ ಇಲ್ಲ. ಏನು ಮಾಡೋದು ನೋಡಿ, ನಮ್ಮದು ಟಿ ವಿ ಚೆಕ್ ಮಾಡ್ಬೇಕಂದ್ರೆ ಲೈಟ್ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಸ್ಯಾಮ್ಸಂಗ್ ಮತ್ತು LG ಟಿ ವಿ ಸಿಗಲಿಲ್ಲ. ಅದು ತುಂಬ ಪ್ರಯತ್ನ ಪಟ್ಟೆ, ಅದ್ರ ಬಿಟ್ಟು ಏನು ಮಾಡೋದು, ಅವು ಸಿಗಲಿಲ್ಲ. ನಮ್ಗೆ ಬೇಕಾಗಿದ್ದು ಅಂದರೆ ನಮಗೆ ಪ್ರೈಸಲ್ಲಿ ನನಗೆ ದುಡ್ಡಿನ ವಿಷಯ ಇಲ್ಲ. ಅದ್ರ ಬಿಟ್ಟು ಏನಂದರೆ ನಮ್ಮ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ಅಂದರೆ ಕ್ವಾಲಿಟಿ ಒಂದು, ಮತ್ತು ಅದ್ರ ಜೊತೆಗೆ ಇಲ್ಲಿ ಒಂದು ಟಿ ವಿ ಕಂಪ್ನಿ ಇದೆ. ಈ ಟಿ ವಿ ಕಂಪ್ನಿ ಬಂದ್ಬಿಟ್ಟು 5 ವರ್ಷ ಗ್ಯಾರಂಟಿ. ಅದಕ್ಕೋಸ್ಕರ ನಮ್ಮ ಅಮ್ಮವ್ರು ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರು ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಅದು ಕೊಡಿಸೋದು. ನನ್ನ ಪ್ಲ್ಯಾನ್ ಏನಿತ್ತು, ಸ್ಯಾಮ್ಸಂಗ್ ಬಿಟ್ಟರೆ LG ಮತ್ತು ಈ ರೀತಿ ಟಿ ವಿ ಕೊಡಿಸೋದಿತ್ತು. ಅದ್ರ ಬಟ್ ಅವ್ರು ಏನಾಗ್ತದೆ, ಇದೇ ಬೇಕು 5 ವರ್ಷ, ಏನೇ ಆದರೂ ನಾವು ಇಲ್ಲೇ ಬರ್ತೀವಿ, ಹತ್ತಿರ ಆಗ್ತೀವಿ, ಸರ್ವಿಸ್ ಕೊಡ್ತಾರೆ ಇವರು, ಪರಿಚಯದಾರ ಅಂತ ಹೇಳಿದ್ರು. ಅದ್ರ ಬಿಟ್ಟು ಬಂದಿದ್ವಿ. ಅದ್ರ ಬಿಟ್ಟು ಇಲ್ಲಿ ನೋಡಿ ಎಷ್ಟು ವೇಟ್ ಮಾಡ್ತಾಯಿದ್ವಿ, ಇನ್ನೂವರೆಗೂ ಆಗ್ತಾಯಿಲ್ಲ. ಅಮ್ಮ, ನಿನ್ನ ಕನಸು ನೆನಸು ಮಾಡೋಕ್ಕೋಸ್ಕರ, ಒಂದು ಚಿಕ್ಕ ಕನಸು ನೀ ಕೇಳಿದ ಕನಸು ನೆನಸು ಮಾಡೋಕ್ಕೋಸ್ಕರ ಟಿ ವಿ ತರೋದಕ್ಕಂತ ಬಂದಿದ್ದೀನಿ. ಆದರೆ ಇಲ್ಲಿ 2 ಗಂಟೆ ಬಂದವನು ಈಗ ಸುಮಾರು 7:30 ಆಯಿತು. ಇನ್ನೂ ಟಿ ವಿ ಬಂದಿದೆ, ಅದ್ರ ಬಿಟ್ಟು ಲೈಟ್ ಇಲ್ಲ. ಮತ್ತು ಬೇರೆದವ್ರ ಶಾಪಲ್ಲಿ ಬಂದು ಚೆಕ್ ಮಾಡ್ಬೇಕೀಗ. ಚೆಕ್ ಮಾಡೋಕ್ಕೋಸ್ಕರ ಬೇರೆದವ್ರ ಶಾಪಿಗೆ ಬಂದಿದ್ದೆ, ಅಂದರೆ ಬೇರೆದವ್ರ ಅಂಗಡಿ ಇನ್ವರ್ಟರ್ ಇದ್ದ ಜಾಗದಲ್ಲಿ ಬಂದು ಚೆಕ್ ಮಾಡ್ತಾಯಿದ್ದೀನಿ. ನೋಡು, ನೀನು ಚಿಕ್ಕ ಕನಸು ನೆನಸು ಮಾಡ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಆಗ್ತದೆ. ಏನು ಮಾಡೋದು, ಇದು ಕಷ್ಟ ಅಂತಲೇ ಇಲ್ಲ. ಅದ್ರ ಬಿಟ್ಟು ಏನು ಮಾಡೋದು, ಪ್ರಾಬ್ಲಮ್ಮು. ಹೋಗೋಣ, ಒಳಗಡೆ ಹೋಗಿ ಚೆಕ್ ಮಾಡೋಣ. ಟಿ ವಿ ಚೆಕ್ ಮಾಡೋಣ ಅಂತ ಇಲ್ಲಿ ಬಂದರೆ ಈ ಬ್ಯಾಂಕಿನವರು ಅವರು ಸೌಂಡ್ ಹಚ್ಚಾಗಿ ಬಿಡ್ತಾಯಿಲ್ಲ. ಲೈಟ್ ಈಗ ಬಂದಿದ್ದು, ಅಲ್ಲಿ ಹೋಗಿ ಶಾಪಲ್ಲಿ ಹೋಗಿ ಚೆಕ್ ಮಾಡ್ತೀನಿ. ಫಿಲ್ಟ್ರನೂ ಯಾವುದೋ ಕಂಪ್ನಿ ಇದೆ, ಸ್ಯಾಮ್ಸಂಗ್ LG ಸಿಗಲಿಲ್ಲ. ನೋಡೋಣ, ಎಲ್ಲೋಗಿ ಚೆಕ್ ಮಾಡೋಣ. ಟೈಮಿಂಗ್ ಬಂದುಬಿಟ್ಟು ಸುಮಾರು 8 ಗಂಟೆ ಆಗಿರ್ಬೇಕು. ಈಗ ಈ ಟೈಮಲ್ಲಿ ಇಲ್ಲಿ ಅದೀನಿ. ಅದರಲ್ಲಿ ಏನು ಮಾಡೋದು, ತಾಯಿ ಕನಸಿಗೋಸ್ಕರ ಮಾಡಲೇಬೇಕಲ್ಲ. ನಮಗೋಸ್ಕರ ಅಷ್ಟು ಕಷ್ಟಪಟ್ಟು ಸಾಕಿದ್ದಾಳೆ. ಆ ತಾಯಿಗೆ ಕೇಳಿದೊಂದು ಕನಸು ನೆನಸು ಮಾಡಿ ಅಂದರೆ ಅಂಥ ಮಗ ನಾನು, ಇಟ್ಟು ವೇಸ್ಟ್. ಹೋಗಿ ಚೆಕ್ ಮಾಡೋಣ ಬನ್ನಿ. ಮತ್ತೆ ಅಲ್ಲಿ ಶಾಪಿಗೆ ಬಂದೆ ನೋಡಿ. ಬಂದು ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಕಾಣ್ತಲ್ಲ ಟಿ ವಿ. ಸಾಕಾಯ್ತದ್ರ ಜೀವನ. 2 ಗಂಟೆಗೆ ಬಂದು ಇಲ್ಲಿವರೆಗೂ ಕೂಡ ಇನ್ನೂ ಒಂದು ಟಿ ವಿ ತೊಗೊಂಡೋಗಿಲ್ಲ. ಕಂಪ್ನಿ ನೋಡ್ಕೊಳ್ಳಿ, ಬೈಬೇಡಿ. ಸೆಲೆಕ್ಟ್ ಮಾಡಿದ್ದಾರೆ ಅವರು, ಇರಲಿ. ವೇಟ್ ಪ್ಲೇ ಮಾಡೋಣ, ನೋಡೋಣ ಯಾವ ರೀತಿ ಆಗುತ್ತೆ. ಫೈನಲಾಗಿ ಟಿ ವಿ ಸೆಲೆಕ್ಟ್ ಮಾಡಿದಾಯಿತು. LG ಸಿಗಲಿಲ್ಲ ಮತ್ತು ಸ್ಯಾಮ್ಸಂಗ್ ಸಿಗಲಿಲ್ಲ. ಅದ್ರ ಬಿಟ್ಟು ನಮ್ಮ ಅಮ್ಮವ್ರು ಸೆಲೆಕ್ಟ್ ಮಾಡಿದೆ ತೊಗೊಂಡಿದ್ದೀನಿ. ಫಿಲ್ಟ್ರ್ 1 ಎಷ್ಟು ವರ್ಷ ವಾರಂಟಿ?
ಓಕೆ ಇದ್ರಾಗ ಏನೇನು ಫೆಸಿಲಿಟಿನ ಏನೇನು ಪಿಕ್ಚರ್ ಹಾಂ ಹಾಂ ಆನ್ಲೈನ್ ಐತಿ ಮತ್ತೇನೇನೈತೆ ಮತ್ತೇನು ಯೂಸ್ ಮಾಡ್ಕೋಬೋದು ಹೆಂಗೆ ಆ್ಯಂಡ್ರಾಯ್ಡ್ ಓಕೆ ಓಕೆ ಹೊಸ ಕಂಪ್ನಿನ ಹೊಸ ಕಂಪ್ನಿ ಹೊಸ 5 ವರ್ಷ ವಾರಂಟಿ 5 ವರ್ಷ ವಾರಂಟಿ ಹೊಸ ಕಂಪ್ನಿ ಅಂತ ನೋಡೋಣ ಚೂಸ್ ಮಾಡಿದರೆ ಬೇಡ ಅನ್ನಂಗಿಲ್ಲ ಪೇಮೆಂಟ್ ಮಾಡೋಣ ಪೇಮೆಂಟ್ ಎಷ್ಟಾಯ್ತು ಏನಾಯಿತು ನಾನು ನಿಮಗೆ ನೆಕ್ಸ್ಟ್ ಆಯ್ತು ಸ್ವಲ್ಪ ಪ್ರೈಸ್ ಮಾಡಬೇಕು ಸ್ವಲ್ಪ ಪ್ರೈಸ್ ಒಂದು ಸ್ವಲ್ಪ ನೋಡಿರಿ ಚಾರ್ಜ್ ಇಲ್ಲ ದೇವರು ಫೈನಲಿಗೆ ಟಿ ವಿ ತೊಗೊಂಡಿದ್ದಾಯಿತು ಬಿಲ್ ಮಾಡಿ ಕೂಡ ಮಾಡಿದ್ದಾಯಿತು ಈಗ ಜಸ್ಟ್ ಇದು ಮಾತ್ರ ಕಂಪ್ನಿ ಇದೆ ಅದರಲ್ಲಿ ಇವತ್ತು RCB ಮ್ಯಾಚಲ್ಲೆಲ್ಲ RCB ಮ್ಯಾಚ್ ನೋಡ್ತಾರೆ ಫೈನಲಿಗೆ ಆಯಿತು ಈಗೇನಲ್ಲ ಮನೆಗೆ ಹೋಗ್ಬೇಕು ಮನೆಗೆ ಹೋದ ನಂತರ ನಾನು ನಿಮಗೆ ತಾಯಿ ಕೈಯಲ್ಲಿ ಒಂದು ಸ್ವಲ್ಪ ನೋಡೋಣ ತಾಯಿ ಕೈಯಲ್ಲಿ ಕೊಟ್ಟು ಒಂದು ಸ್ವಲ್ಪ ಏನಾರ ಮಾಡೋಣ ಟಿ ವಿ ಮಾತ್ರ ತೊಗೊಂಡಿದ್ದಾಯಿತು ಈಗ ಹೋಗ್ತೀನಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಇದೆ ನನ್ನ ಫ್ರೆಂಡ್ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಅದು ಐಫೋನ್ 13 ನೋಡೋಣ ಮನೆ ಹೋಗೋಣ ಟೈಮಿಂಗ್ ಬಂದ್ಬಿಟ್ಟು 8:30 ಆಗಿದೆ ಮನೆ ಹೋಗೋಣ ಫೈನಲಾಗಿ ಎಲ್ಲ ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ಕೊನೆಗೂ ನಮ್ಮ ಒಂದು ತಾಯಿಯ ಒಂದು ಚಿಕ್ಕ ಕನಸು ನೆನೆಸಾಯಿತು ಬಂದಿದೆ ಆಲ್ರೆಡಿ ಇಲ್ಲೇ ಇದೆ ಜಸ್ಟ್ ಅವರು ಈಗ ಹೊರಗಡೆ ಇದ್ದಾರೆ ಕರೆಯೋಣ ರೂಮಲ್ಲಿ ಕರೆದು ಅವ್ರ ಕೈಲಿ ಕೊಡೋಣ ಯಾವ ರೀತಿ ಅನಿಸುತ್ತೆ ಏನು ಕೇಳೋಣ ಮೊದಲೇ ಅವ್ರು ಕರೆದ್ಬಿಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆಲ್ಲರೂ ಬೇಕಾದ್ರೆ ಟಿ ವಿ ತರಬೇಕಾದ್ರೆ ತುಂಬ ಕಷ್ಟ ಆಯಿತು 2 ಗಂಟೆಗೆ ಹೋದವರು ಇವತ್ತು ಈಗ ಬಂದಿದ್ದೀನಿ ಜಸ್ಟ್ 9 ಆಗೋದಕ್ಕೆ ಬಂದಿರಿ ಟೈಮ್ ಇವತ್ತು ಮೊದಲು ಅಮ್ಮನ ಕರೆಬಿಡ್ತೀನಿ ಅಮ್ಮ ಜಸ್ಟ್ ಈಗ ಮೊದಲಿಗೆ ನಮ್ಮ ತಾಯಿ ಬರ್ತಾಯಿದೆ ಬಾ ಬಾ ಎಲ್ಲರಿಗೂ ಮೊದಲಿಗೆ ಹಾಯ್ ನಮಸ್ಕಾರ ಎಲ್ಲರಿಗೂ. ಈ ಹಿಡ್ಕೊ ಮೈಕ್ ನಿನಗೋಸ್ಕರ ನಿನ್ನ ಮಗ ಇವತ್ತೊಂದು ಗಿಫ್ಟ್ ತಂದಿದ್ದಾನೆ ಆ ಗಿಫ್ಟ್ ಏನಂದರೆ ಮೊದಲಿಗೆ ಹೇಳ್ಬೇಕಾದ್ರೆ ನೀನು ಇನ್ನೊಬ್ಬರ ಮನೆಗೆ ಟಿ ವಿ ನೋಡೋದಕ್ಕೆ ಹೋಗ್ತಿದ್ಯಾ ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಆವಾಗ ನೀವು ಟಿ ವಿ ನೋಡ್ಬೇಕು ಇಲ್ಲ ಅವರು ಸ್ಟಾರ್ಟ್ ಮಾಡಲಿ ನೋಡೋಕೆ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಜಸ್ಟ್ ನಿನಗೋಸ್ಕರ ಒಂದು ಗಿಫ್ಟ್ ತಂದಿನಿ ಆಲ್ಮೋಸ್ಟ್ ಗಿಫ್ಟ್ ನೋಡು ಇಲ್ಲಿದೆ ನೋಡು ಕಾಣ್ತಲ್ಲ ಟಿ ವಿ ಯಾವತ್ತೆ ಅನಿಸ್ತಿದೆ ತುಂಬ ಖುಷಿ ಆಯಿತು ಮಗನ ಮನೆಯಲ್ಲಿ ಟಿ ವಿ ಇಲ್ಲ ಆಗಿತ್ತು ಮಂದಿ ಮನೆಗೆ ಅವರು ಚಾಲು ಮಾಡ್ರೆ ನೋಡೋದು ಇಲ್ದ್ರಕ ಗಪ್ಪ ಕೊಂಡ್ರೋದು ತುಂಬ ಖುಷಿ ಆಯ್ತು ಥ್ಯಾಂಕ್ಸ್. ಇವತ್ತು ನಮ್ಮ ಒಂದು ತಾಯಿಯ ಚಿಕ್ಕ ಕನಸು ನೆನೆಸಾಗಿದೆ ಇದಕ್ಕೆಲ್ಲ ಕಾರಣ ನೀವು ಯಾಕಂದ್ರೆ ಇನ್ನೊಬ್ಬರ ಮನೆಗೆ ಹೋಗಿ ಅವರು ಸ್ಟಾರ್ಟ್ ಮಾಡಿದಾಗ ಟಿ ವಿ ಅವಾಗ ನೋಡಬೇಕು ಅಲ್ಲಿವರೆಗೆ ನೋಡೋಕ್ಕಾಗ್ತಿಲ್ಲ ಇವಾಗ ಸ್ವಂತ ಟಿ ವಿ ಅನ್ಲಿಮಿಟೆಡ್ ಇಂಟರ್ನೆಟ್ ನಂದೇ ಇದೆ ಎಷ್ಟು ಬೇಕಾದ್ರೆ ನೋಡ್ಬೋದು ಇವಾಗ ಯಾವ ರೀತಿ ಅನಿಸ್ತಿದೆ ನಿಮಗೆ ತುಂಬ ಖುಷಿ ಆಯಿತು ಇದೇ ಮಗಂದ ದುಡ್ಡು ನಿಮ್ಮ ಪೇಮೆಂಟ್ ಎಲ್ಲರದ್ದು ನಿಮ್ದು ದಯವಿಟ್ಟು ನಿಮ್ದು ಪುಣ್ಯ ರೀ ನನ್ನ ಮಗ ವಿಡಿಯೋ ಮಾಡಾಕತ್ತಾನು ವಿಡಿಯೋದ ರೊಕ್ಕ ಕೊಟ್ಟು ಇಂದು ಟಿ ವಿ ತಂದನ್ರಿ ಅವಾಗ ತುಂಬ ಥ್ಯಾಂಕ್ಸು ನಿಮಗೂ ಥ್ಯಾಂಕ್ಸ್. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನಿಮ್ಮ ಪ್ರೀತಿ ಸದಾಕಲ್ಲೇ ಇರಲಿ ಅಮ್ಮ ಇದು ನನ್ನ ಚಿಕ್ಕ ಗಿಫ್ಟು ಸಣ್ಣ ಗಿಫ್ಟು ಅದ್ರ ಬಿಟ್ಟು ನನಗೆ ಅದು ಖುಷಿ ಏನೋ ಒಂಥರ ಖುಷಿ ನನ್ನ ಕೈಲಿಂದ ನಮ್ಮ ತಾಯಿ ಗಿಫ್ಟ್ ಕೊಡ್ತಾನೆ ಓಕೆ ಈ ಟಿ ವಿ ನಿನಗೋಸ್ಕರ ನಿನಗೆ ಗಿಫ್ಟು ಏನು ಮಾಡ್ತೀಯ ಮಾಡ್ಕೊ ಏನು ಮಾಡ್ತೀಯ ಓಕೆ ಈಗ ನಮ್ಮ ತಾಯಿ ಏನು ಮಾಡ್ತಾಳೆ ಟಿ ವಿ ಆನ್ ಮಾಡ್ತಾಳೆ ಪೂಜೆ ಮಾಡಿ ಅವರು ಆನ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರದೇ ರೀತಿ ಇರಲಿ ಈಗ ಚಿಕ್ಕ ಗಿಫ್ಟ್ ಕೊಟ್ಟಿದ್ದೀನಿ ಇನ್ನೂ ದೊಡ್ಡ ಗಿಫ್ಟ್ ಕೊಡುವಂಗೆ ಆಗಲಿ ಅದಕ್ಕೆಲ್ಲ ನೀವೇನು ನೋಡ್ಕೊಂಡು ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಲಾಸ್ಟಿಗೆ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ಸ್ವಲ್ಪ ಪೂಜೆ ಮಾಡೋದು ಅದು ತುಂಬ ಲೇಟ್ ಆಯಿತು ಇನ್ನಂದರೆ ನನ್ನ ಮೊಬೈಲ್ ಸ್ವಲ್ಪ ಖರಾಬಾಯಿತು ಪಿನ್ನು ನಮ್ಮ ಫ್ರೆಂಡ್ ಮೊಬೈಲಲ್ಲಿ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಏನೋಲ್ಲ ತುಂಬ ಸಿಂಪಲ್ ಪ್ರತಿಯೊಬ್ಬರಿಗೆ ಹೇಳ್ಬೇಕು ವಿಡಿಯೋ ಲಾಸ್ಟ್ ಏನು ಕ್ಲಿಪ್ ಆಗ್ತಾಯಿರ್ತೀನಿ ನೋಡ್ತಾಯಿರಿ ಬೇರೆ ಟಿ ವಿ ತರಬೇಕಾಯ್ತು ಅದ್ರ ಒಟ್ಟು ಈ ಟಿ ವಿ ತಂದೆ ಯಾಕಂದರೆ ಅದು ಸ್ಯಾಮ್ಸಂಗ್ ಮಾಮವ್ರು ಬಂದರು ಮಾಮವ್ರ ತಂದೆ ಸಮಾನ ಅವರೆಲ್ಲ ನಮ್ಮ ಜಪಾನ್ ಬಿಡೋದು ಅವ್ರು ಯಾವ್ದು ಚಾಯ್ಸ್ ಮಾಡಿದ್ರೆ ಅದು ತೊಗೊಂಡಿದ್ದಾರೆ ಇರಲಿ ಅಂತ ತೊಗೊಂಡಿದ್ದೀನಿ ಇದೇನೋ ನನಗೇನು ದೊಡ್ಡ ಇದಲ್ಲ ನಿಮ್ಮ ಪ್ರೀತಿ ಸಪೋರ್ಟ್ ಇದು ಚಿಕ್ಕದು ಇರಲಿ ಅಂತ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ ಬಾಯ್. ತುಂಬ ಥ್ಯಾಂಕ್ಸ್ ಎಲ್ಲರಿಗೆ ನಿಮ್ಗೆ ಪುಣ್ಯಾತಿಲಿ ಇದೇ ರೀತಿಲೇ ನನ್ನ ಮಗ ಹಂಗೆ ನೀವು ಸಪೋರ್ಟ್ ಮಾಡಕತ್ತೀರಿ ಎಲ್ಲರೂ ಇದೇ ರೀತಿಲೇ ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ದಿಂದ ನಮ್ಗೆ ಪುಣ್ಯ ರೀ. ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರು ಕೂಡ ಯಾವುದೇ ಕಾರಣಕ್ಕೂ ಭಯಪಡಲ್ಲ ಎಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಇರುತ್ತೆ ಅಂತ ನಂಬಿದ್ದೀನಿ ಇರಲಿ ಅಂತ ಪ್ರತಿಯೊಬ್ಬರು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಜೀವನ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಬಾಯ್.